ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸಂತೃಪ್ತಿ ಕಿಚನ್ಗೆ. ನಾನು ಪ್ರಿಯಾಂಕಾ. ಇವತ್ತು ನಾನು ನಿಮಗೆ ತುಂಬ ಡಿಫ್ರೆಂಟ್ ಆಗಿರೋ ಕಡಲೆಬೇಳೆ ಉದ್ದಿನಬೇಳೆ ಹಾಕದೇನೆ ವಡ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ತಡ ಮಾಡದೆ ವಡ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ಕ್ವಿಕ್ ಆಗಿ ನೋಡ್ಕೊಂಬಂದ್ಬಿಡೋಣ. ವಡ ಮಾಡಲಿಕ್ಕೆ ಮೊದಲು ಬೇಕಾಗಿರೋದು ಈರುಳ್ಳಿ. ನಾನಿಲ್ಲಿ 2 ಈರುಳ್ಳಿನ ತಗೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ನಂತರ 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇಲ್ಲಿ ನಾವು ಮಾಡ್ತಾ ಇರೋದು ಅಕ್ಕಿ ಹಿಟ್ಟಿನ ವಡ, ಹಾಗಾಗಿ ಅಕ್ಕಿ ಹಿಟ್ಟಂತೂ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ವಡ ಮಾಡೋದು ಹೇಗಂತ ನೋಡ್ಕೊಂಡ್ಬಿಡೋಣ. ಮೊದಲಿಗೆ ನಾನು 2 ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾವು ಈರುಳ್ಳಿನ ಎಳೆ ಎಳೆಯಾಗಿ ಕಟ್ ಮಾಡ್ಕೋಬೇಕು. ತುಂಬ ತೆಳುವಾಗಿ ಕಟ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ನಾ ಕಟ್ ಮಾಡ್ಕೊಳ್ತಾ ಇದ್ದೀನಲ್ಲ, ಈ ಥರ ಕಟ್ ಮಾಡ್ಕೋಬೇಕು. ನಾ ಇದೇ ಥರನೇ 2 ಈರುಳ್ಳಿನೂ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ತಗೊಂಡು ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ತಗೋಬಹುದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಖಾರ ಇರೋದ್ರಿಂದ 2ಅನ್ನೇ ಬಳಸ್ತಾ ಇದ್ದೀನಿ. ನಂತರ 1 ಪುಟಾಣಿನ ತಗೊಂಡು ಅದಕ್ಕೆ 1 ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿನ ತಗೊಂಡು ಜಜ್ತಾ ಇದ್ದೀನಿ. ನೋಡಿ, ಈ ಥರ ಜಜ್ಕೋಬೇಕು. ತುಂಬ ನುಣ್ಣಗೆ ಜಜ್ಕೊಳ್ಳೋದು ಬೇಡ, ಸ್ವಲ್ಪ ತರಿತರಿಯಾಗಿ ಜಜ್ಕೊಳ್ಳಿ. ಇವಾಗ ವಡಾನ್ ಮಾಡಲಿಕ್ಕೆ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಬೌಲನ್ನು ತಗೊಂಡು ಅದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಎಲ್ಲ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಂತರ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನಕಾಯಿನೂ ಸಹ ಸೇರಿಸ್ತಾ ಇದ್ದೀನಿ. ನಂತರ ಕರಿಬೇವನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಸಹ ಇವಾಗ ಹಾಕ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಸಹ ಈಗ ಸೇರಿಸ್ತಾ ಇದ್ದೀನಿ. ನಂತರ 1 ಚಿಟಿಕೆಯಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅಜ್ವಾನನ್ನು ಸಹ ಇವಾಗ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನಾವು ಕೈಯಲ್ಲಿ ಈ ಥರ ಉತ್ಕೊಂಡು ಹಾಕ್ಕೋಬೇಕು, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಎಳೆ ಎಳೆಯಾಗಿ ಬಿಡಬೇಕು, ಆ ಥರ ಈರುಳ್ಳಿನ ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಆಮೇಲೆ 1 ಚಿಟಿಕೆಯಷ್ಟು ಅಡಿಗೆ ಸೋಡಾನು ಸಹ ಸೇರಿಸ್ತಾ ಇದ್ದೀವಿ. ಅಡಿಗೆ ಸೋಡಾನ ಹಾಕೋದ್ರಿಂದ ವಡ ತುಂಬ ಸಾಫ್ಟಾಗಿ ಬರ್ತವೆ, ಹಾಗಾಗಿ. ನಂತರ ಅಕ್ಕಿ ಹಿಟ್ಟನ್ನು ಸಹ ಇವಾಗ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಬೌಲ್ ಅಕ್ಕಿ ಹಿಟ್ಟನ್ನು ಮೊದಲು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಇರುವಾಗಲೇ ನೀರನ್ನು ಇವಾಗ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈರುಳ್ಳಿಯಲ್ಲಿನೇ ನೀರಿನ ಅಂಶ ಇರೋದ್ರಿಂದ ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡಿ. ಇವಾಗ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಬೇಕನ್ಸಿದ್ರೆ ಇವಾಗನೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು.
ಹಿಟ್ಟಲ್ಲಿ ಚೆನ್ನಾಗಿ ಈರುಳ್ಳಿ ಎಲ್ಲ ಕಡೆಗೂ ಅಂಟ್ಕೋಬೇಕು. ಆ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಿಟ್ಟನ್ನು ಕಲಸುವಾಗ ತುಂಬಾ ಗಟ್ಟಿಯಾಗಿನೂ ಕಲಸೋ ಹಾಗಿಲ್ಲ, ತುಂಬಾ ತೆಳುವಾಗಿನೂ ಕಲಸೋಬೇಡಿ. ಮೀಡಿಯಂ ಆಗಿ ಕಲಸ್ಕೊಂಡ್ರೆ ಸಾಕು. ತುಂಬಾ ಗಟ್ಟಿಯಾಗಿ ಕಲಸಿದ್ರೆ ವಡಗಳು ತುಂಬಾ ಗಟ್ಟಿಯಾಗಿ ಬರ್ತವೆ. ಹಾಗಾಗಿ ಮೀಡಿಯಂ ಹದಕ್ಕೇನೆ ಹಿಟ್ಟನ್ನ ಕಲಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ನಾ ಇಲ್ಲಿ ಕಲಸಿದ್ದೀನಲ್ಲ, ಈ ಹದಕ್ಕಿದ್ರೆ ಸಾಕು. ಕೊನೆಯಲ್ಲಿ 1 ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಡಿಗೆ ಎಣ್ಣೆನ ಹಾಕೋದ್ರಿಂದ ಕೈಗೆ ಹಿಟ್ಟು ಅಂಟೋದಿಲ್ಲ. ಹಾಗಾಗಿ ಅಡಿಗೆ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ವಡನ್ನ ಕರಿಲಿಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಬಾಳೆಹಣ್ಣಿಟ್ಟು ವಡನ್ನ ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಇವಾಗ ಹಾಕ್ತಾ ಇದ್ದೀನಿ ನೋಡಿ. ಹಾಕಿದ ನಂತರ ಎಣ್ಣೆ ಚೆನ್ನಾಗಿ ಬಿಸಿ ಆಗಲು ಬಿಡಬೇಕು. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರನೇ ವಡಾನ ಬಿಡಿ, ಇಲ್ಲಾಂದ್ರೆ ವಡಗಳು ಬಿಟ್ಕೊಳ್ತವೆ. ಹಾಗಾಗಿ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ನಾನಿಲ್ಲಿ ವಡಾನ್ ಮಾಡಲಿಕ್ಕೆ ಒಂದು ವೀಳ್ಯದೆಲೆನ ತಗೊಂಡಿದ್ದೀನಿ. ವೀಳ್ಯದೆಲೆಗಾದ್ರೆ ಹಿಟ್ಟು ಅಂಟೋದಿಲ್ಲ. ಹಾಗಾಗಿ ನೋಡಿ, ಈ ಥರ ವೀಳ್ಯದೆಲೆನ ತಗೊಂಡು ಒಂದು ಚಪಾತಿ ಉಂಡೆಯಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಹಿಟ್ಟನ್ನು ವೀಳ್ಯದೆಲೆ ಮೇಲಿಟ್ಟು ಸ್ವಲ್ಪ ಅಗಲವಾಗಿ ತಟ್ಟಿ ಅದಕ್ಕೆ ಮಧ್ಯದಲ್ಲಿ ಒಂದು ಹೋಲನ್ನು ಮಾಡಿದರೆ ವಡ ರೆಡಿಯಾಗಿದೆ. ಇವಾಗ ಇದನ್ನು ನಾನು ಬಿಸಿಯಾದ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ನೋಡಿ, ಈ ಥರ ಬಿಡಬೇಕು. ಈಗ ಇನ್ನೊಂದು ವಡಾನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ವೀಳ್ಯದೆಲೆ ಮೇಲೆ ಇಟ್ಟು ತಟ್ಟಿ ಒಂದು ಹೋಲನ್ನು ಮಾಡಿ ಇವಾಗ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಇದೇ ತರಹನೇ ವಡಾನ ಚೆನ್ನಾಗಿ ಬಿಡಬೇಕು. ವಡ ಬೇಯಲಿಕ್ಕೆ ಒಂದು 5 ರಿಂದ 6 ನಿಮಿಷನಾದರೂ ಬೇಕು. ನೆನ್ಪಿಟ್ಕೊಳ್ಳಿ, ವಡಾನ ಬೇಯಿಸುವಾಗ ಮೀಡಿಯಂ ಫ್ಲೇಮಲ್ಲೇ ಉರಿಯನ್ನು ಇಟ್ಕೊಂಡು ವಡಾನ ಬೇಯಿಸ್ಕೋಬೇಕು. ಇಲ್ಲ ಅಂದರೆ ಒಳಗಡೆ ಇರೋ ಹಿಟ್ಟು ಚೆನ್ನಾಗಿ ಬೆಂದಿರೋದಿಲ್ಲ. ಹಾಗಾಗಿ ಒಂದು 5 ರಿಂದ 6 ನಿಮಿಷ ಬೇಯಿಸಿದ್ರೆ ಸಾಕು, ಬೆಂದ್ಬಿಡ್ತವೆ. ಚೆನ್ನಾಗಿ ಬೆಂದ ನಂತರ ಇವಾಗ ಮಗ್ಚಿ ಹಾಕಬೇಕು. ನೋಡಿ, ಇವಾಗ ಹಾಕ್ತಾ ಇದ್ದೀನಿ ನೋಡಿ. ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಬೇಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಟು ವಡಾನ ಬೇಯಿಸ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ವಡ ಬೇಗನೆ ಕಪ್ಪುಗಾಗ್ಬಿಡ್ತವೆ, ಒಳಗಡೆ ಹಿಟ್ಟು ಬೆಂದಿರೋದಿಲ್ಲ. ಹಾಗಾಗಿ ನೋಡಿ, ಇವಾಗ ನಾನು ಬೇಯಿಸ್ತಾ ಇದ್ದೀನಲ್ಲ, ಅದಕ್ಕೆ ಬೇಯಿಸ್ಕೋಬೇಕು. ವಡ ಎಲ್ಲ ಬೆಂದಾದ್ಮೇಲೆ ಇಲ್ಲಿ ಬರೋ ಬಬಲ್ಸ್ ಎಲ್ಲ ಕಡಿಮೆ ಆಗ್ತವೆ. ಆವಾಗ ವಡ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಇವಾಗ ಗುಳ್ಳೆಗಳೆಲ್ಲ ಕಡಿಮೆ ಆಗಿದಾವೆ. ಇವಾಗ ವಡ ಬೆಂದಿದೆ. ಇವಾಗ ನಾನು ಇದನ್ನ ಒಂದು ಜಾಲರಿಯಿಂದ ತಗೊಂಡು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೊಂದ್ಸರಿ ವಡವನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ವೀಳ್ಯದೆಲೆನ ತಗೊಂಡು
ಅದಕ್ಕೆ ಹಿಟ್ಟನ್ನು ಹಾಕಿ ಅಗಲವಾಗಿ ತಟ್ಟಿ ಮಧ್ಯ ಹೋಲನ್ನು ಮಾಡಿ ಇವಾಗ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಇದೇ ತರಹನೇ ವಡಾನ ಬಿಟ್ಟು 5ರಿಂದ 6 ನಿಮಿಷ ಇವನ್ನು ಸಹ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿ ಹಾಕೊಳ್ತಾ ಇದ್ದೀನಿ ನೋಡಿ. ನಾ ಇದೇ ತರಹನೇ ಎಲ್ಲ ವಡಗಳನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ವಡ. ಕಲರು ಸಹ ಅಷ್ಟೇ ಚೆನ್ನಾಗಿ ಬಂದಿದ್ದಾವೆ, ನೋಡೋಕ್ಕೂ ಚೆನ್ನಾಗಿದ್ದಾವೆ, ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರ್ತವೆ. ನೀವು ದುಡ್ಡು ಕೊಟ್ಟು ಹೋಟೆಲಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲೇ ಆರೋಗ್ಯಕರವಾಗಿ ಅಕ್ಕಿ ಹಿಟ್ಟಿಂದನೇ ವಡಾನ ಮಾಡಿಕೊಂಡು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಮನೆಯವರೆಲ್ಲ ಕುತ್ಕೊಂಡು ತಿಂದ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಸಂಜೆ ಸ್ನ್ಯಾಕ್ಸ್ ಟೈಮಿಗಂತೂ ಅಕ್ಕಿ ಹಿಟ್ಟಿನ ವಡ ಅಂತೂ ಇನ್ನೂ ಚೆನ್ನಾಗಿರ್ತವೆ. ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.